ಮಹಿಳೆಯರ ಆರೋಗ್ಯ ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. ಕಣ್ಣೀರು ಆರೋಗ್ಯಕ್ಕೆ ಪನ್ನೀರು ಅಂತ ಹೇಳ್ತಾರೆ. ಈ ಕಣ್ಣೀರಿನಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಾದಂಥ ಒಂದು ಪ್ರಯೋಜನ ಇದೆ? ಯಾವುದಾದ್ರೂ ವ್ಯಕ್ತಿ ಅಳ್ತಾ ಇದ್ರೆ ಯಾಕೆ ಅವರನ್ನು ನಾವು ಸಮಾಧಾನ ಪಡಿಸದೆ ನೀವು ಅಳಿ ಅಂತ ಹೇಳಬೇಕು? ಸೊ ಅತ್ರೆ ಯಾವ ರೀತಿಯಾಗಿ ಮಾನಸಿಕವಾಗಿ ನಮಗೆ ಅದು ಸಹಾಯ ಆಗುತ್ತೆ ಅನ್ನೋ ವಿಚಾರವಾಗಿ ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಮನೋವಿಜ್ಞಾನಿಯಾದಂತಹ ಡಾಕ್ಟರ್ ಶ್ರೀಧರ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್, ಭಾವನೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸುವಂತಹ ಶಕ್ತಿ ಮನುಷ್ಯನಿಗೆ ಬಿಟ್ಟರೆ ಬಹುಶಃ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ. ಸೊ ಏನು ಹೇಳ್ತೀರಾ ನೀವು? ಹೌದು, ನಿಜ. ಯಾಕೆಂತಂದರೆ ಮನುಷ್ಯನ ವಿಕಾಸದ ಅಂದರೆ ಜೀವಿ ವಿಕಾಸದ ಎಂಥದ್ದು ಹಂತಗಳನ್ನು ನೋಡಿದಾಗ ಮನುಷ್ಯ ಬಹಳ ಮೇಲ್ಮಟ್ಟದಲ್ಲಿದ್ದಾನೆ. ಎಲ್ಲ ವಿಷಯಗಳಲ್ಲೂ ಮಟ್ಟದಲ್ಲಿದ್ದಾನೆ. ಭಾಷೆ ಆಗಿರ್ಬೋದು, ಭಾವನೆಗಳು ಆಗಿರಬಹುದು, ಹಾಗೆಯೇ ಸಂಪರ್ಕ ವಿಧಾನ, ಜೊತೆಗೆ ಕ್ರೌರ್ಯ, ಈ ಎಲ್ಲ ಕ್ಷೇತ್ರಗಳಲ್ಲೂ ಮನುಷ್ಯನ ಅಷ್ಟು ತೀವ್ರತೆ ಬಹುಶಃ ಬೇರೆ ಯಾವ ಜೀವಿಗಳಲ್ಲೂ ಇಲ್ವೋ ಏನೋ ಅಂತ ಹೇಳ್ಬೋದು. ಬಲ ಇದ್ದರೂ ಕೂಡ ಇಲ್ಲಿ ಬಲ ಕಡಿಮೆ ಇದ್ದರೂ ಮನುಷ್ಯನಲ್ಲಿ ಈ ಬೇರೆ ರೀತಿಯಲ್ಲಿ ಅಂದರೆ ಮಾನಸಿಕವಾಗಿ ಅನೇಕ ರೀತಿಯ ವರ್ತನೆಗಳನ್ನು ಪ್ರದರ್ಶಿಸ್ತಾನೆ. ಅಂತಹ ವರ್ತನೆಗಳಲ್ಲಿ ಬಹಳ ಮುಖ್ಯವಾಗಿರೋದು ಅಂತಂದರೆ ದೇಹದ ಮೂಲಕ ಎದ್ದು ಕಾಣಿಸುವಂಥದ್ದು ಅಂದರೆ ನಗು, ಅಳು, ಮತ್ತು ಮಾತು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ದೇಹದ ಒಳಗಡೆ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದಂದರೆ ಆಲೋಚನೆ. ಸೊ ಹೀಗಾಗಿ ಮನುಷ್ಯ ಒಬ್ಬ ವಿಶಿಷ್ಟ ಜೀವಿ ಅಂತಲೇ ಹೇಳಬೇಕು. ಹೀಗಾಗಿ ಖಂಡಿತವಾಗಿಯೂ ಅನೇಕ ಭಾವನೆಗಳು, ಅನೇಕ ವಿಷಯಗಳು ಮನುಷ್ಯನ ಬಗ್ಗೆ ತಿಳ್ಕೊಳ್ಬೇಕಾದ್ದು ಇದೆ. ಆ ತಿಳ್ಕೊಳ್ಳೋ ಅಂತಹದ್ರಲ್ಲಿ ಹೊಸ ಹೊಸ ಆಯಾಮಗಳು ಕೂಡ ಇದೆ, ಹೊಸ ಹೊಸ ಸಂಶೋಧನೆಗಳು ಕೂಡ ಇದೆ ಅನಿಸುತ್ತೆ ನನಗೆ. ಇನ್ನು ಒಬ್ಬ ಮನುಷ್ಯ ಹುಟ್ಟುತ್ತಾನೆ ಅಳೋದಕ್ಕೆ ಶುರು ಮಾಡ್ತಾನೆ, ಆಗ್ಲಿಂದನೇ ಶುರುವಾಗುತ್ತೆ. ನಂತರ ಭಾವನೆಗಳಿಗೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ದುಃಖವನ್ನು ತಡ್ಕೊಳ್ಳಲಾರದೆ ಅವನು ಅಳೋದಕ್ಕೆ ಶುರು ಮಾಡ್ತಾನೆ. ಸೊ ಈ ಅಳುವಿನ ಮಹತ್ವದ ಬಗ್ಗೆ ಏನು ಹೇಳ್ತೀರಾ? ಬದುಕು ಆರಂಭ ಆಗೋದೇ ಕಣ್ಣೀರಿಂದ. ಅದು ಕಣ್ಣೀರು ಅಂತ ಹೇಳ್ತೀವಿ, ಇಲ್ದಿದ್ರೆ ಅಳು ಅಂತ ಹೇಳ್ತೀವಿ. ಅಳು ಆ ಕ್ಷಣದಲ್ಲಿ ಬರುವಂತಹದ್ದು ಉಸಿರಾಟಕ್ಕೆ ಅತ್ಯಗತ್ಯವಾಗಿರಬೇಕಾಗಿರುವಂತಹ ಒಂದು ರೀತಿಯ ಅನುವರ್ತನೆ ಅಂತ, ರಿಫ್ಲೆಕ್ಸ್ ಅಂತ ಕರೀತಾರೆ. ಈ ಅನುವರ್ತನೆಯಿಂದನೇ ಬದುಕಿನ ಎಲ್ಲ ಹಂತಗಳಿಗೂ ಒಂದು ಸೂಚಿಯಾಗುತ್ತೆ. ಹೀಗಾಗಿ ಹುಟ್ಟಿದ ತಕ್ಷಣ ವೈದ್ಯ ಜಗತ್ತಿನಲ್ಲಿ ನಿರೀಕ್ಷೆ ಏನಪ್ಪ ಇದೆ ಅಂತಂದರೆ ತಕ್ಷಣದಲ್ಲಿ ಮಗು ಬಾಯ್ಬಿಟ್ಟು ಅಳಬೇಕು. ಅಂದರೆ ಆ ಅಳುವಿನ ಮೂಲಕ ಶರೀರದಲ್ಲಿರೋ ಅನೇಕ ಚಟುವಟಿಕೆಗಳು ಲವಲವಿಕೆಗೆ ಅವಕಾಶ ಆಗುತ್ತದೆ, ಮಗು ಆರೋಗ್ಯವಾಗಿ ಬೆಳೆಯುವಂತಹ ಸೂಚನೆಗಳಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹೀಗಾಗಿ ಇದು ಬಹಳ ಮಹತ್ವವಾಗಿರುವಂತಹ ಸಂಗತಿ ಅಳು. ನಂತರದಲ್ಲಿ ಇದು ಅಂದರೆ ಮಗು ಭಾಷೆ ಕಲಿಯೋ ತನಕ ಎಲ್ಲ ರೀತಿಯ ಸಂಪರ್ಕಗಳಿಗೂ ಅಂದರೆ ಸಾಮಾಜಿಕ ಸಂಪರ್ಕಗಳಿಗೂ ಮನಸ್ಸು, ಶರೀರ ಮತ್ತು ತಾಯಿ, ಹೊರ ಪರಿಸರ ಇದೆಲ್ಲದಕ್ಕೂ ಮೊದಲ ಹೆದ್ದಾರಿ ಅಂತಂದರೆ ಅಳುನೇ ಆಗಿರುತ್ತೆ. ಆ ಅಳುವಿನಲ್ಲೂ ಕೂಡ ಅನೇಕ ವಿಧಗಳಿದೆ. ಆ ವಿಧಗಳು ಶರೀರದ ನೋವಿಗೆ ಒಂದು ರೀತಿಯ ಅಳು ಇರಬಹುದು, ಅಥವಾ ಇನ್ಯಾವುದೋ ಒಂದು ರೀತಿಯ ಅಸಹಾಯಕತೆಗೆ ಒಂದು ಅಳು ಇರಬಹುದು, ಹಾಗೆಯೇ ಹಸಿವಾದಾಗೆ ಮತ್ತೊಂದು ಅಳು ಇರಬಹುದು. ಹೀಗೆ ಒಂದೊಂದು ಅಳುವಿನ ವಿಧಾನ ಒಂದೊಂದು ರೀತಿಯ ಕೊರತೆಯನ್ನು ಅಥವಾ ಒಂದೊಂದು ರೀತಿಯ ನಿರೀಕ್ಷೆಯನ್ನು ಎತ್ತಿ ಸೂಚಿಸುತ್ತೆ ಅಂತ ವೈದ್ಯ ಜಗತ್ತು ಹೇಳುತ್ತೆ. ಓಕೆ ಡಾಕ್ಟರ್, ಇನ್ನು ಕಣ್ಣೀರಿನ ವಿಚಾರಕ್ಕೆ ಬಂದರೆ ತುಂಬ ಆನಂದ ಆದಾಗಲೂ ಕೂಡ ಕೆಲವರು ಅಳ್ತಾರೆ, ಆನಂದ ಬಾಷ್ಪ ಅಂತ ಕರಿತೀವಿ. ದುಃಖ ಆದಾಗೂ ಕೂಡ ಅಳ್ತಾರೆ. ಸೊ ಕಣ್ಣೀರು ಮನುಷ್ಯನ ದೇಹದಿಂದ ಹೊರಗಡೆ ಬಂದರೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂತ ಹೇಳ್ತೀರಿ? ಅದೇ ನೋಡಿ, ನಾವು ಅನೇಕ ವಿಷಯಗಳನ್ನು ಅನುಭವಿಸಿದಾಗ ತಕ್ಷಣದಲ್ಲಿ ಅದನ್ನು ಮಾತಿನ ಮೂಲಕ ಹೇಳುವಂತಹ ಗುಣ ಎಲ್ಲರಲ್ಲೂ ಅದರ ಅಗತ್ಯನೂ ಇಲ್ಲ ಅಂತಲೂ ನಾನು ಅಂದ್ಕೊತೀನಿ. ಆದರೆ ತತ್ಕ್ಷಣದಲ್ಲಿ ಪ್ರತಿಕ್ರಿಯೆ ವ್ಯಕ್ತ ಆಗೋದು ಅಂದರೆ ಕಣ್ಣಿನ ಮೂಲಕ. ಅದು ನೋಟ ಅಲ್ಲದಿದ್ದರೂ ಕೂಡ ಕಣ್ಣೀರು ಹರಿಯುವಂತಹದ್ದು ಅದು ಆನಂದದ ಕಾರಣಗಳಿಂದನೇ ಆಗಿರಬಹುದು, ತೀವ್ರ ದುಃಖದಿಂದನೇ ಆಗಿರ್ಬೋದು, ದುಃಖ ಹೊರಗಡೆಯಿಂದ ಬಂದಿದ್ದರಿಂದನೂ ಆಗಿರ್ಬೋದು, ದುಃಖ ಒಳಗಡೆಯಿಂದ ಬಂದಿದ್ದರಿಂದನೂ ಆಗಿರ್ಬೋದು. ಯಾವುದೋ ಒಂದು ನೆನಪಿಗೆ ಬಂದುಬಿಟ್ಟು ಬಹಳ ದುಃಖ ಆಗಬಹುದು. ಹಾಗೆ ನೆನಪಿಗೆ ಇನ್ಯಾವುದೋ ಒಂದು ಬಂದು ಕಣ್ಣಲ್ಲಿ ನೀರು ಬರಬಹುದು. ಅಲ್ಲದೇ ಕಣ್ಣೀರು ಕೆಲವರಿಗೆ ಬಹಳ ಸರಾಗವಾಗಿ ಬಂದ್ಬಿಡುತ್ತೆ. ಅದು ಕೂಡ ಕೆಲವರಲ್ಲಿ ಆತಂಕ ಹುಟ್ಟಿಸುತ್ತೆ. ನನಗೆ ಬಹಳ ಹಿಂಸೆ ಆಗುತ್ತೆ, ಏನಾದರೂ ಹೇಳಿದ ತಕ್ಷಣ ಕಣ್ಣೀರು ಬಂದ್ಬಿಡುತ್ತೆ. ಅಂದರೆ ಈ ಒಂದು ದುಃಖದ ಸಂಕೇತ ಒಂದು ದೃಷ್ಟಿಯಲ್ಲಾದರೆ ಅದೊಂದು ರೀತಿಯ ಹೊಂದಾಣಿಕೆಗೆ ಅವಕಾಶ ಕೂಡ ಆಗುತ್ತೆ.
ಯಾಕೆಂತಂದರೆ ನನಗನ್ಸುತ್ತೆ ಇದು 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 ಕೇವಲ ಊಹೆಯ ಮಾತಾಡ್ತಾ ಇದ್ದೀನಿ. ಕಣ್ಣೀರು ಬಂದಾಗ, ಈ ವಿನಾಕಾರಣ ಕಣ್ಣೀರು ಬಂದಾಗ ನಮ್ಮ ಪ್ರಕಾರ ವಿನಾಕಾರಣ ಅಥವಾ ಆ ವ್ಯಕ್ತಿ ಪ್ರಕಾರ ವಿನಾಕಾರಣ ಯಾವುದೋ ಒಂದು ಕ್ಷಣದಲ್ಲಿ ಮಿದುಳಿನ ಯಾವುದೋ ಒಂದು ನೆನಪಿನ ಗುಣ ಬಂದು ಬಹುಶಃ ಕಣ್ಣೀರಾಗಿ ವ್ಯಕ್ತವಾಗಬಹುದು ಅಂತ ನನಗನ್ಸುತ್ತೆ. ಇನ್ನೊಂದು ಬೇರೆ ಯಾವುದಾದ್ರೂ ಒಂದು ಕಾರಣ ಅಗೋಚರ, ಅಂದರೆ ಹೊಸ ರೀತಿಯ ಪ್ರತಿಕ್ರಿಯೆ, ಅದು ಅಳು ಅನ್ನೋದು ಈ ಒಂದು ಸನ್ನಿವೇಶದಲ್ಲಿ ಯಾವುದೋ ಒಂದು ನೆನಪು. ಯಾಕೆಂದರೆ ನೆನಪಿನ ವಿಧಾನಗಳನ್ನು ಗುರುತಿಸೋದು ಬಹಳ ಕಷ್ಟ. ಯಾವ ವಿಷಯ ಯಾವಾಗ ನೆನಪಿಗೆ ಬರ್ತದೆ ಮತ್ತು ಒಂದು ವಿಷಯಕ್ಕೆ ಇನ್ನೊಂದು ಸಂಬಂಧ ಏನಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಅಳುವಿನ ಮೂಲಕ ಏನೋ ಒಂದು ಚಟುವಟಿಕೆ ನಡೀತಾ ಇದೆ, ಏನೋ ಒಂದು ಭಾವನೆ ಹೊರಗಡೆ ಬರ್ತಾ ಇದೆ. ಮತ್ತು ಅಳು ಕೂಡ ಸಾಮಾನ್ಯವಾಗಿ ಒಬ್ಬರು ಒಂಟಿಯಾಗಿ ಕೂತು ಅಳೋದೇ ಬೇರೆ, ಅಲ್ಲಿ ದುಃಖ ಅನ್ನೋದು ಬಂದ್ಬಿಡ್ತದೆ. ಬೇರೆಯವ್ರ ಎದುರಿಗೆ ಹತ್ತಾಗ ಅದು ಬೇಕಾದಷ್ಟು ಜನದ ಮೇಲೆ ಪರಿಣಾಮ ಬೀರುತ್ತೆ. ಬಹಳ ಸರಳ ಉದಾಹರಣೆ ಅಂತಂದರೆ, ಮಗುವಿನ ಅಳು ಹೇಗಿರುತ್ತೆ ಅಂತಂದರೆ, ಮೊದಲನೇದ ಶಾಲೆಗೆ ಹೋದ ತಕ್ಷಣವೇ ಒಂದು ಮಗು ಅಳಕ್ಕೆ ಶುರು ಮಾಡಿದ್ರೆ ಮಿಕ್ಕಿದ್ದೆಲ್ಲ ಮಕ್ಕಳು ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಅಂತಂದರೆ ಅಳು ಕೂಡ ಒಂದು ರೀತಿಯಲ್ಲಿ ಅನುಕರಣೆ ಮಾಡುವಂತಹ ಗುಣ. ಅಂದರೆ ಅನುಕರಣೆ ಮಾಡೋ ಗುಣ ಯಾಕೆ ಅಂತ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಯಾರೋ ಒಬ್ಬರು ಹತ್ರು ಅಂದ ತಕ್ಷಣ ನಾನು ಅಳಬೇಕು ಅಂತ. ಇನ್ನು ಕೆಲವರು ಸಿನಿಮಾಗಳನ್ನ ನೋಡ್ತಾರೆ, ಚಲನಚಿತ್ರಗಳನ್ನ, ಅಳೋಂಥ ಚಲನಚಿತ್ರಗಳಿಗೆ ಹೋಗ್ತಾರೆ. ಯಾಕೆ ಅಂತಂದರೆ ಅದರಲ್ಲಿ ಏನೋ ಒಂದು ಹಿತ, ನಾನು ಪ್ರತಿಕ್ರಿಯಿಸ್ತಿದ್ದೀನಿ, ನನಗೆ ಒಂದು ತರಹ ಸ್ವಭಾವಗಳು ಹೀಗಿದೆ, ನಾನು ಎಲ್ಲ ರೀತಿಯ ಅಂಶಗಳನ್ನು ನನ್ನ ಮನಸ್ಸು ಗ್ರಹಿಸಿದೆ, ಹೀಗಾಗಿ ಸ್ಪಷ್ಟವಾಗಿ ನಾನು ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದೀನಿ ಅಂತಂದರೆ ನನ್ನದು ಯಾವುದೋ ಒಂದು ಭಾವನೆ ಅಳುವಿನ ಮೂಲಕ ಕಾಣಿಸ್ತಾ ಇದೆ. ಓಕೆ ಡಾಕ್ಟರ್, ಇನ್ನೂ ಕೆಲವರು ಅಳೋದೇ ಇಲ್ಲ. ಇವಾಗ ನಾವು ನೋಡಿದ ಹಾಗೆ ಎಷ್ಟೇ ಅಳು ಬಂದರೂ ಕೂಡ ಸಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡುವಂಥದ್ದು, ಅತ್ರೆ ಅವಮಾನ ಆಗ್ಬಿಡುತ್ತೆ, ಬೇರೆಯವ್ರ ಮುಂದೆ ಅಳಬಾರ್ದು ಅನ್ನೋ ಒಂದು ಮೆಂಟಾಲಿಟಿ ಇರುವಂಥವ್ರು ಇದ್ದಾರೆ. ಆಮೇಲೆ ಬಹಳಷ್ಟು ಜನಕ್ಕೆ ಕೇಳಿದ್ರು ಕೂಡ ನಮ್ಗೆ ಅಳು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟೇ ಬೇಸರ ಆಗಿದ್ರು ಕೂಡ, ಎಷ್ಟೇ ಅವಮಾನ ಆಗಿದ್ರು ಕೂಡ ನಮ್ಗೆ ಅಳು ಬರೋದಿಲ್ಲ ಅಂತ. ಸೊ ಯಾಕೆ ಹೀಗಾಗತ್ತೆ ಅಂತ? ಅದೇ ಈ ಜೀವಿ ಜಗತ್ತಿಗ ಅದೇ ವಿಷಯಕ್ಕೆ ಬಂದಾಗ, ಮನುಷ್ಯ ಒಬ್ಬ ಇದ್ದಂಗೆ ಇನ್ನೊಬ್ಬ ಇರೋದಿಲ್ಲ. ಹಾಗೆ ಮನುಷ್ಯನ ಗುಣಗಳು ಯಾವುದು ಸಾಮಾಜಿಕವಾಗಿ ಎಲ್ಲರಲ್ಲೂ ಇದೆ ಅಂತ ನಾವು ಗಮನಿಸಿರ್ತೀವೋ ಅಂತಹ ಗುಣಗಳು ಕೆಲವರಲ್ಲಿ ಇರೋದಿಲ್ಲ. ಆದರೆ ಈ ಅಳು ಬರಲ್ಲ ಅಂದಾಕ್ಷಣ ಅವರಲ್ಲಿ ಮಾನವೀಯತೆ ಇಲ್ಲ ಅಂತಲ್ಲ. ಅವರು ಅವರ ಪ್ರತಿಕ್ರಿಯಿಸುವ ವಿಧಾನ, ಅದಕ್ಕೆ ಬೇಕಾದಂತಹ ಚೋದನೆ ಅಂದರೆ ಸ್ಟಿಮ್ಯುಲಸ್ ಬಹುಶಃ ಆ ಮಟ್ಟದಲ್ಲಿ ಇರೋದಿಲ್ಲ. ಅವರು ಅಳೋದನ್ನು ಬಹುಶಃ ಒಳಮುಖಿಯಾಗಿ ಅಳ್ತಾರೋ ಏನೋ ಅನ್ಬೋದು. ಅಥವಾ ಪ್ರತಿಯೊಂದು ವಿಷಯವನ್ನು ಅವರ ಮನಸ್ಸು ಅಷ್ಟೊಂದು ಗಾಢವಾಗಿ ತಗೊಳ್ದೇನೂ ಇರಬಹುದು. ಹೀಗಾಗಿ ಅದು ಒಳ್ಳೆ ಗುಣನೂ ಅಲ್ಲ, ಕೆಟ್ಟ ಗುಣನೂ ಅಲ್ಲ, ಅದು ಒಂದು ರೀತಿಯ ವರ್ತನೆ ಅಂತ ನನ್ನ ಭಾವನೆ. ಓಕೆ, ಅಂಥವ್ರನ್ನ ನಾವು ತುಂಬ ನೀವು ಸ್ಟ್ರಾಂಗು ಅಂತ ಕನ್ಸಿಡರ್ ಮಾಡೋದು, ಅದು ಹೇಳೋದು ಒಂದು ಸಹಜವಾಗಿರೋಂಥ ಒಂದು ಪ್ರತಿಕ್ರಿಯೆ ಆಗಿರುತ್ತೆ. ಸೊ ನಿಜಕ್ಕೂ ಅಂಥವ್ರು ಸ್ಟ್ರಾಂಗ್ ಆಗಿರ್ತಾರ ಅಂತ? ಅದೇ ಈಗಲೇ ಹೇಳಿದೆ ನಾನು, ಹೋಲಿಕೆಯ ದೃಷ್ಟಿಯಿಂದ ನೋಡಿದಾಗ ನಾವು ಅಂತಹವ್ರನ್ನ ಏನಿರ್ಬೋದು ಅಂತ ಹೇಳೋದಕ್ಕೆ ಒಂದು ಏನು ಹಣೆಪಟ್ಟಿ ಕಟ್ಟಬೇಕಾಗ್ತದೆ, ಅದಕ್ಕೊಂದು ಹೆಸರು ಗುರುತಿಸ್ಬೇಕಾಗ್ತದೆ. ಆ ಹೆಸರಲ್ಲಿ ಅವರು ಬಹಳ ಗಟ್ಟಿಗರು, ಅವರು ಎಲ್ಲದನ್ನೂ ತಳ್ಕೊತಾರೆ ಅಂತ ಹಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕೆಂತಂದರೆ ಇಲ್ಲಿ ಒರಟುತನೂ ಇಲ್ಲ, ಗಟ್ಟಿಗತನೂ ಇಲ್ಲ. ಅಳು ಅನ್ನೋದು ಯಾವುದೇ ರೀತಿಯ ಒಂದು ನಿಶಕ್ತಿ, ದೌರ್ಬಲ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಸನ್ನಿವೇಶಕ್ಕೆ ಒಬ್ಬ ವ್ಯಕ್ತಿ ಸ್ಪಂದಿಸ್ಬೋದು, ಸ್ಪಂದಿಸ್ದಿರಬಹುದು. ಸ್ಪಂದಿಸಿದಾನೆ ಅನ್ನೋದಕ್ಕೆ ದುಃಖದ ಸನ್ನಿವೇಶದಲ್ಲಿ ಎಲ್ಲರೂ ಅಳ್ತಾ ಇದ್ದಾಗ ಇವರು ಹತ್ತಾಗ ಇವರು ಎಲ್ಲರ ಥರನೂ ಇದ್ದಾರೆ ಅಂತ. ಅಳ್ಳಿಲ್ಲ ಅಂತಂದಾಗ ಇವನು ಎಂಥ ಕಟಕ, ಇವನಿಗೆ ಯಾರು ಬಿದಿಗಿದ್ದಿ ಇದೆಯಾ, ನಾವೆಲ್ಲ ಸಂಕಟ ಪಡ್ತಾ ಇದ್ದಾಗ ಇವ್ನು ನೋಡ್ತಾ ಇದ್ದಾನೆ. ಆದರೆ ಈ ಸಂಕಟ ಅನ್ನೋದು ಅವನಿಗೆ ಬೇರೆ ರೀತಿಯಲ್ಲಿ ಆಗ್ಬೋದು. ಸಂದೇಶ ಏನಪ್ಪ ಅಂತಂದರೆ, ನಾನು ಸಂಕಟ ಪಡ್ತಾ ಇದ್ದೀನಿ, ಆದರೆ ವ್ಯಕ್ತಪಡಿಸ್ತಾ ಇಲ್ಲ, ಅದು ಬೇರೆ ಇನ್ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡ್ಬೋದು. ಹೀಗಾಗಿ ನನಗನ್ಸುತ್ತೆ ಅಳದಿರೋರು ಬಹಳ ಮುಖ್ಯವಾಗಿ ಅವರು ಕಟಕರೂ ಅಲ್ಲ, ಗಟ್ಟಿಗರೂ ಅಲ್ಲ ಅಂತ. ಅವರಲ್ಲಿ ಎಲ್ಲ ತರಹದ ಮನುಷ್ಯ ಗುಣಗಳು ಇದ್ದೇ ಇರ್ತವೆ. ಆದರೆ ವ್ಯಕ್ತವಾಗೋ ರೀತಿಯಲ್ಲಿ ಬಹುಶಃ ಅವರು ಇದನ್ನು ವ್ಯಕ್ತಪಡಿಸದಿರಬಹುದು. ಅದು ಶಾರೀರಿಕವಾಗಿರುವಂತಹ ಕಾರಣಗಳು ಇರ್ಬೋದು, ಬೆಳೀತಾನೆ ಬಂದಿರಬಹುದು. ಅದೇ ಇದು ನನಗನ್ಸುತ್ತೆ ಇದರಲ್ಲಿ ವಿಶೇಷವಾಗಿರುವಂತಹದ್ದು ಏನೂ ಇಲ್ಲ. ಇದೊಂದು ಸರಳ ಸಾಮಾನ್ಯ ವಿಭಿನ್ನವಾಗಿರುವಂತಹ ಗುಣ ಆರೋಗ್ಯವಂತರಲ್ಲೂ ಇರುತ್ತೆ, ಆರೋಗ್ಯ ಇಲ್ದಿರೋರಲ್ಲೂ ಇರುತ್ತೆ ಅಂತ ನನ್ನ ಭಾವನೆ. ಓಕೆ, ಇನ್ನು ಈ ಅಳು ಮತ್ತು ಕಣ್ಣೀರಿನ ವಿಚಾರಕ್ಕೆ ಬಂದರೆ, ಮಹಿಳೆಯರು ಹೆಚ್ಚಾಗಿ ಅಳ್ತಾರೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ. ಪುರುಷರು ಬಹಳಷ್ಟು ರೇರ್, ಅವರು ಎಲ್ಲರ ಮುಂದೆ ಅಳುವಂಥದ್ದಾಗಿರ್ಬೋದು, ಕಣ್ಣೀರು ಹಾಕುವಂಥದ್ದಾಗಿರ್ಬೋದು. ಸೊ ಕಣ್ಣೀರು ಹಾಕಿದ್ರೆ ಹತ್ತಿರ ಆರೋಗ್ಯ ವೃದ್ಧಿ ಆಗುತ್ತೆ ಅಂತಾರೆ. ಸೊ ಪುರುಷರು ಅಳೋದೇ ಇಲ್ಲ, ಏನು ಹೇಳ್ತೀರಾ? ಇದು ಏನಂತಂದರೆ ಇದು ನಿಜ. ನಾವು ಹೊರನೋಟದಲ್ಲಿ ನೋಡಿದಾಗ ಮಾನವ ಸಹಜ ಗುಣ ಹೋಲಿಕೆ ಮಾಡ್ತೀವಿ. ಹೆಣ್ಮಕ್ಕಳಲ್ಲಿ ಸಾಮಾನ್ಯವಾಗಿ ಬಹಳ ಸೂಕ್ಷ್ಮವಾಗಿರುವಂತಹ ಇದು ಏನೇ ಒಂದು ವಿಷಯ ಬಂದಾಗಲೂ ಮೊದಲ ಪ್ರತಿಕ್ರಿಯೆ ಅವ್ರ ಮನಸ್ಸಿಗೆ ಹಿಡಿಸಲಿಲ್ಲ ಅಂತಂದರೆ ಈ ರೀತಿಯಲ್ಲಿ ಕಣ್ಣೀರಿನ ಮೂಲಕ ಅವರ ಅಸಹನೆಯನ್ನು ವ್ಯಕ್ತಪಡಿಸ್ಬೋದು ಅಥವಾ ಅಸಂತೃಪ್ತಿಯನ್ನು ವ್ಯಕ್ತಪಡಿಸ್ಬೋದು. ಇದು ಸಾಮಾಜಿಕವಾಗಿ ಮನೆಯ ವಾತಾವರಣದಲ್ಲೇ ಬೆಳೆದು ಬಂದಂತಹ ಗುಣ ಅಂತ ನನ್ನ ಭಾವನೆ.
ಯಾಕೆಂತಂದರೆ ಎಲ್ಲ ಜೀವಿಗಳಿಗೂ ಈ ಒಂದು ಪರಿಸರ ಇದ್ದೇ ಇರ್ತದೆ, ಮನೆಯ ಪರಿಸರ. ಆ ಮನೆಯ ಪರಿಸರದಲ್ಲಿ ಬಹುಶಃ ತಾಯಿಯ ಅಳು, ಮನೆಯ ಇತರೆ ವ್ಯಕ್ತಿಗಳ ಅಳು, ಅಥವಾ ಅಳುವಿನ ಬಗ್ಗೆ ಮೇಲಿಂದ ಮೇಲೆ ಮಾತಾಡೋದು, ಹೆಂಗಸರೇ ಹೆಚ್ಚಾಗಿ ಅಳ್ತಾರೆ ಅನ್ನುವಂತಹ ಗುಣ ಹೇಳೋದು. ಹೀಗಾಗಿ ಇದು ಮೇಲಿಂದ ಮೇಲೆ ಹೇಳಿ ಕಲಿಸಿದ ನಂತರದಲ್ಲಿ ಅನುಕರಣೆ ಮಾಡುವಂತಹ ಗುಣ. ಕೆಲವು ಹೆಣ್ಮಕ್ಳು ಎಳೆದಿರೋದನ್ನು ನಾನು ನೋಡಿದ್ದೀನಿ. ಅಂತಹವರು ಬಹಳ ನನಗನ್ಸತ್ತೆ ಬೇರೆಯವರ ವಿರೋಧಕ್ಕೆ ಸಿಕ್ಕಾಕೊಂಡು ಬಿಡ್ತಾರೆ. ಅದು ಅಯ್ಯೋಯ್ಯಪ್ಪ ಆಯಮ್ಮನ ಹತ್ರ ಇರೋಕ್ಕೆ ಆಗೋದಿಲ್ಲ, ಎಷ್ಟು ಗಟ್ಟಿಗಳು, ಅದೇ ಎಲ್ಲ ಒರಟತನದ ಗುಣಗಳನ್ನು ಅವ್ರ ಮೇಲೆ ಹಾಕ್ತಾರೆ. ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗನ್ಸತ್ತೆ ಶರೀರಕ್ಕೆ, ನೇತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಿಗಳು ಕೂಡ ಕಾರಣ ಇರಬಹುದು, ಸ್ರವಿಕೆ ಕೂಡ ಕಾರಣ ಇರಬಹುದು ಅನ್ಸುತ್ತೆ. ಓಕೆ ಡಾಕ್ಟರ್, ಎಳು ಮತ್ತೆ ಕಣ್ಣೀರಿನ ವಿಚಾರವಾಗಿ ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ಅದಕ್ಕೂ ಮೊದಲು ಗೆಳತಿ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ಸನಿ